ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 85ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಡೀಷನಲ್ಗಳ ಬಗ್ಗೆ ಕಲಿಯೋಣ. ಸರಿನಾ? ಮೊದಲು ಝೀರೋ ಕಂಡೀಷನಲ್ ಬಗ್ಗೆ ಕಲಿಯೋಣ. ಇದನ್ನು ಎಲ್ಲಿ ಬಳಸುತ್ತೇವೆ, ಈ ಕಂಡೀಷನಲ್ನ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನುವುದನ್ನೆಲ್ಲ ನೋಡೋಣ. ಸರಿನಾ? ಝೀರೋ ಕಂಡೀಷನಲ್ ವಾಕ್ಯಗಳನ್ನು ನಾವು ಸಾರ್ವತ್ರಿಕ ಸತ್ಯಗಳನ್ನು ಹೇಳಲಿಕ್ಕೆ, ವೈಜ್ಞಾನಿಕ ಸಂಗತಿಗಳನ್ನು ಹೇಳಲಿಕ್ಕೆ ಅಥವಾ ಅಭ್ಯಾಸಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಳಸುತ್ತೇವೆ. ಆಯಿತಾ? ಈಗ ಝೀರೋ ಕಂಡೀಷನಲ್ ವಾಕ್ಯಗಳ ಸ್ಟ್ರಕ್ಚರ್ ಏನು ಅಂದರೆ, ಇದು ಮೊದಲು ಇಫ್ ಬರಬೇಕು, ಇಫ್ ಬಂದಾದ ಮೇಲೆ ಷರತ್ತು ಬರಬೇಕು, ಷರತ್ತಾದ ಮೇಲೆ ಪರಿಣಾಮ ಬರಬೇಕು. ಆಯಿತಾ? ಈಗ ಈ ರೀತಿ ಹೇಳುವ ಬದಲು ಈ ರೀತಿ ಕೂಡ ಹೇಳಬಹುದು. ಮೊದಲು ಪರಿಣಾಮ ಬಂದು ಆಮೇಲೆ ಇಫ್ ಬಂದು ಆಮೇಲೆ ಷರತ್ತು ಬರಬಹುದು. ಆಯ್ತಾ? ಷರತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತದೆ, ಹಾಗೂ ಪರಿಣಾಮ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರುತ್ತದೆ. ಸರಿನಾ? ಉದಾಹರಣೆಗೆ, ನೀವು ಮಂಜುಗಡ್ಡೆಯನ್ನು ಬಿಸಿ ಮಾಡಿದರೆ ಅದು ಕರಗುತ್ತದೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಅಂತ ಹೇಳ್ತೇವೆ. ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್. ಇಫ್ ಬಂತು, ಯು ಹೀಟ್ ಐಸ್ ಷರತ್ತು ಬಂತು, ಇಟ್ ಮೆಲ್ಟ್ಸ್ ಪರಿಣಾಮ ಬಂತು. ಇಫ್ ಯು ಹೀಟ್ ಐಸ್, ನೀವು ಮಂಜುಗಡ್ಡೆಯನ್ನು ಬಿಸಿ ಮಾಡಿದರೆ, ಇದು ಷರತ್ತು. ಏನಾಗ್ತದೆ? ಮಂಜುಗಡ್ಡೆಯನ್ನು ಬಿಸಿ ಮಾಡಿದರೆ ಪರಿಣಾಮ ಏನು? ಇಟ್ ಮೆಲ್ಟ್ಸ್, ಅದು ಕರಗುತ್ತದೆ. ಇದು ಪರಿಣಾಮ. ಸರಿನಾ? ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಉಂಟು, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಉಂಟು. ಷರತ್ತು ಪರಿಣಾಮ ಎರಡೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದಾವೆ. ಸರಿನಾ? ಸೊ ಇದು ವೈಜ್ಞಾನಿಕ ಸಂಗತಿ ಅಲ್ವಾ? ಇದನ್ನು ಹೇಳಲಿಕ್ಕೆ ನಾವು ಝೀರೋ ಕಂಡೀಷನಲ್ನ ವಾಕ್ಯವನ್ನು ಬಳಸಿದ್ದೇವೆ. ಅಥವಾ ಈ ರೀತಿಯ ವಾಕ್ಯಗಳಿಗೆ ಝೀರೋ ಕಂಡೀಷನಲ್ ವಾಕ್ಯಗಳು ಅಂತ ಹೇಳ್ತೇವೆ. ಆಯ್ತಾ? ಇನ್ನೊಂದು ಉದಾಹರಣೆ. ಈಗ ಹೇಗೆ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಅದನ್ನು ನೋಡೋಣ. ಶಿಶುಗಳು ಹಸಿದಿವೆ. ಶಿಶುಗಳು ಹಸಿದಿವೆ. ಶಿಶುಗಳು ಹಸಿದಿವೆ ಅನ್ನುವುದನ್ನು ಬೇಬೀಸ್ ಆರ್ ಹಂಗ್ರಿ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ. ಶಿಶುಗಳು ಹಸಿದು ಇವೆ, ಬೇಬೀಸ್ ಆರ್ ಹಂಗ್ರಿ. ಈ ವಾಕ್ಯದ ಮೊದಲು ಇಫ್ ಹಾಕಿದರೆ ಶಿಶುಗಳು ಹಸಿದಿದ್ದರೆ ಅಂತ ಆಗ್ತದೆ. ಶಿಶುಗಳು ಹಸಿದಿವೆ ಅಂತಾದರೆ ಅದನ್ನು ನಾವು ಶಿಶುಗಳು ಹಸಿದಿದ್ದರೆ ಅಂತ ಹೇಳ್ತೇವೆ. ಶಿಶುಗಳು ಹಸಿದಿದ್ದರೆ ಅಂದರೆ ಶಿಶುಗಳು ಹಸಿದಿವೆ ಅಂತಾದರೆ ಇಫ್ ಬೇಬೀಸ್ ಆರ್ ಹಂಗ್ರಿ. ನೆಕ್ಸ್ಟ್ ಏನು? ಅವು ಅಳುತ್ತವೆ. ದೇ ಕ್ರೈ. ಆಯ್ತಾ? ನೋಡಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ನಾವೀಗ ಏನು ಮಾಡಬೇಕು ಅಂದರೆ, ಈ ಎರಡು ವಾಕ್ಯಗಳನ್ನು
ಈ ರೀತಿ ಸೇರಿಸಬೇಕು. ಶಿಶುಗಳು ಹಸಿದಿದ್ದರೆ ಅವು ಅಳುತ್ತವೆ ಅಂತ. ಇಫ್ ಬೇಬೀಸ್ ಆರ್ ಹಂಗ್ರಿ ದೇ ಕ್ರೈ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮೊದಲು ಇಫ್ ಬರಬೇಕು, ಆಮೇಲೆ ಷರತ್ತು ಬರಬೇಕು, ಆಮೇಲೆ ಪರಿಣಾಮ ಬರಬೇಕು. ಸರಿನಾ? ಈಗ ಇಫ್ ಬೇಬೀಸ್ ಆರ್ ಹಂಗ್ರಿ ದೇ ಕ್ರೈ ಅಂತ ಹೇಳ್ತೇವೆ ಅಲ್ವಾ? ಇದನ್ನು ನಾವು ಬೇಬೀಸ್ ಕ್ರೈ ಇಫ್ ದೇ ಆರ್ ಹಂಗ್ರಿ ಅಂತ ಕೂಡ ಹೇಳಬಹುದು. ಅಂದರೆ ಈ ಇಫ್ನ ವಾಕ್ಯವನ್ನು ಆಮೇಲೆ ಹೇಳಿ ಮೊದಲು ಈ ವಾಕ್ಯವನ್ನು ಹೇಳಬಹುದು. ಆಯ್ತಾ? ಆದರೆ ಮೊದಲೇ ನಾವು ದೇ ಕ್ರೈ ಅಂತ ಹೇಳಲಿಕ್ಕಾಗುವುದಿಲ್ಲ, ಪ್ರೋನೌನನ್ನು ಬಳಸಲಿಕ್ಕಾಗುವುದಿಲ್ಲ. ಹಾಗಾಗಿ ಮೊದಲು ಬೇಬೀಸ್ ಕ್ರೈ ಅಂತ ಹೇಳಿ ಆಮೇಲೆ ಪ್ರೋನೌನ್ ದೇ ಅನ್ನು ಬಳಸಿ ಈ ರೀತಿ ಹೇಳಬೇಕು. ಇದನ್ನಾದರೂ ಹೇಳಬಹುದು, ಇದನ್ನಾದರೂ ಹೇಳಬಹುದು. ಬೇಬೀಸ್ ಕ್ರೈ ಇಫ್ ದೇ ಆರ್ ಹಂಗ್ರಿ. ಸರಿನಾ? ಈಗ ಇಫ್ ಬದಲು ವೆನ್ ಪದವನ್ನು ಬಳಸಬಹುದು. ವೆನ್ ಬೇಬೀಸ್ ಆರ್ ಹಂಗ್ರಿ ದೇ ಕ್ರೈ. ಅಂದರೆ ಇದೇ ವಾಕ್ಯದಲ್ಲಿ ಇರುವಂತಹ ಇಫ್ನ ಬದಲು ವೆನ್ ಅನ್ನು ಹಾಕಿದ್ದೇವೆ ಅಷ್ಟೇ. ಹೀಗೆ ಹಾಕಿದಾಗ ಶಿಶುಗಳಿಗೆ ಹಸಿವಾದಾಗ ಅವು ಅಳುತ್ತವೆ ಅಂತ ಆಗ್ತದೆ. ನೋಡಿ, ಇಲ್ಲಿ ಹಸಿದಿದ್ದರೆ, ಇಲ್ಲಿ ಹಸಿವಾದಾಗ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಆಯ್ತಾ? ಈ ರೀತಿ ಹೇಳಬಹುದು. ಅಥವಾ ಬೇಬೀಸ್ ಕ್ರೈ ವೆನ್ ದೇ ಆರ್ ಹಂಗ್ರಿ ಅಂತ ಕೂಡ ಹೇಳಬಹುದು. ಆಯ್ತಾ? ಇಲ್ಲಿ ಅಷ್ಟೇ ವ್ಯತ್ಯಾಸ. ಹಸಿದಿದ್ದರೆ, ಹಸಿವಾದಾಗ ಇಷ್ಟೇ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ಹಸಿದಿದ್ದರೆ, ಹಸಿವಾದಾಗ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸಬಹುದು. ಆಯ್ತಾ? ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ನೀವು ಈ ಗುಂಡಿಯನ್ನು ಒತ್ತಿದರೆ, ಇಫ್ ಯು ಪ್ರೆಸ್ ದಿಸ್ ಬಟನ್, ಯಂತ್ರವು ಪ್ರಾರಂಭವಾಗುತ್ತದೆ. ದ ಮೆಷೀನ್ ಸ್ಟಾರ್ಟ್ಸ್. ನೀರನ್ನು ಕುದಿಸಿದರೆ, ಇಫ್ ಯು ಬಾಯ್ಲ್ ವಾಟರ್, ಅದು ಆವಿಯಾಗುತ್ತದೆ. ಇಟ್ ಇವಾಪರೇಟ್ಸ್. ಇವಾಪರೇಟ್ ಅಂದರೆ ಆವಿಯಾಗು. ನೀವು ಸಾಕಷ್ಟು ನಿದ್ರೆ ಮಾಡದಿದ್ದರೆ, ಇಫ್ ಯು ಡೋಂಟ್ ಸ್ಲೀಪ್ ಇನಫ್, ನಿಮಗೆ ದಣಿವು ಅನಿಸುತ್ತದೆ. ಯು ಫೀಲ್ ಟಯರ್ಡ್. ನೀವು ಹೆಚ್ಚು ಸಕ್ಕರೆ ಸೇವಿಸಿದರೆ, ಇಫ್ ಯು ಈಟ್ ಟೂ ಮಚ್ ಶುಗರ್, ನಿಮ್ಮ ತೂಕ ಹೆಚ್ಚಾಗುತ್ತದೆ. ಯು ಗೇನ್ ವೇಟ್. ಗೇನ್ ಅಂದರೆ ಪಡೆದುಕೊಳ್ಳುವಂಥದ್ದು, ಹೆಚ್ಚಾಗುವಂಥದ್ದು. ಆಯ್ತಾ? ನನಗೆ ಬೇಸರವಾದರೆ, ಇಫ್ ಐ ಫೀಲ್ ಬೋರ್ಡ್, ನಾನು ಸಿನಿಮಾ ನೋಡುತ್ತೇನೆ. ಐ ವಾಚ್ ಮೂವೀಸ್. ರವಿ ಬಂದರೆ, ಇಫ್ ರವಿ ಕಮ್ಸ್, ನನಗೆ ಕರೆ ಮಾಡಲು ಹೇಳಿ. ಟೆಲ್ ಹಿಮ್ ಟು ಕಾಲ್ ಮೀ. ನೀವು ತಿನ್ನಲು
ಬಯಸಿದರೆ, ಇಫ್ ಯು ವಾಂಟ್ ಟು ಈಟ್, ನಿಮ್ಮ ಕೈಗಳನ್ನು ತೊಳೆಯಿರಿ. ವಾಶ್ ಯೋರ್ ಹ್ಯಾಂಡ್ಸ್. ಮಳೆ ಬಂದರೆ, ಇಫ್ ಇಟ್ ರೇನ್ಸ್, ನೆಲ ಒದ್ದೆಯಾಗುತ್ತದೆ. ದ ಗ್ರೌಂಡ್ ಗೆಟ್ಸ್ ವೆಟ್. ಸರಿನಾ? ಸೊ ಈ ರೀತಿ ನಾವು 0 ಕಂಡೀಷನಲ್ಗಳ ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನೆಕ್ಸ್ಟ್ ಫಸ್ಟ್ ಕಂಡೀಷನಲ್. ಆಯ್ತಾ? ಭವಿಷ್ಯದಲ್ಲಿ ನಡೆಯಬಹುದಾದಂತಹ ಘಟನೆಗಳ ಬಗ್ಗೆ ಮಾತನಾಡಲಿಕ್ಕೆ ನಾವು ಫಸ್ಟ್ ಕಂಡೀಷನಲ್ಲನ್ನು ಬಳಸುತ್ತೇವೆ. ಆಯಿತಾ? ಫಸ್ಟ್ ಕಂಡೀಷನಲ್ಗಳ ವಾಕ್ಯಗಳನ್ನು ಬಳಸ್ತೇವೆ. ಸರಿನಾ? ಈ ಫಸ್ಟ್ ಕಂಡೀಷನಲ್ಗಳ ವಾಕ್ಯಗಳ ಸ್ಟ್ರಕ್ಚರ್ ಪುನಃ ಇದೆ. ಮೊದಲು ಇಫ್ ಬರಬೇಕು, ಆಮೇಲೆ ಷರತ್ತು ಬರಬೇಕು, ಆಮೇಲೆ ಪರಿಣಾಮ ಬರಬೇಕು. ಅಥವಾ ಮೊದಲು ಪರಿಣಾಮ ಬಂದು ಆಮೇಲೆ ಇಫ್ ಬಂದು ಆಮೇಲೆ ಷರತ್ತು ಕೂಡ ಬರಬಹುದು. ಸರಿನಾ? ಷರತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತದೆ, ಹಾಗೂ ಪರಿಣಾಮ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಇರುತ್ತದೆ. ಆಯಿತಾ? ಉದಾಹರಣೆಗೆ, ನಾಳೆ ಮಳೆ ಬಂದರೆ ನಾವು ಪಿಕ್ನಿಕ್ಕನ್ನು ರದ್ದುಗೊಳಿಸುತ್ತೇವೆ. ಇಫ್ ಇಟ್ ರೇನ್ಸ್ ಟುಮಾರೋ, ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್. ನೋಡಿ, ಇಫ್ ಬಂತು ಆಮೇಲೆ ಷರತ್ತು, ಇಟ್ ರೇನ್ಸ್ ಟುಮಾರೋ, ಇದು ಷರತ್ತು. ಹೀಗಾದರೆ ಏನು ಪರಿಣಾಮ? ಏನು? ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್. ನಾವು ಪಿಕ್ನಿಕ್ಕನ್ನು ರದ್ದುಗೊಳಿಸುತ್ತೇವೆ, ಇದು ಪರಿಣಾಮ. ಆಯಿತಾ? ಇಫ್ ಬಂದಾದಮೇಲೆ ಇಟ್ ರೇನ್ಸ್ ಟುಮಾರೋ ಅಂತ ಬಂದಿದೆ, ಇದು ಷರತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ಪರಿಣಾಮ, ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್, ಪರಿಣಾಮ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಇದೆ. ಸರಿನಾ? ಸೊ ಈ ರೀತಿಯ ವಾಕ್ಯಗಳಿಗೆ ನಾವು ಫಸ್ಟ್ ಕಂಡೀಷನಲ್ನ ವಾಕ್ಯಗಳು ಅಂತ ಹೇಳ್ತೇವೆ. ಅಂದರೆ ಭವಿಷ್ಯದಲ್ಲಿ ಯಾವುದೋ ಒಂದು ಘಟನೆ ನಡೆಯದೇ ಇದ್ದರೆ ಇನ್ನೇನೋ ಒಂದು ಘಟನೆ ನಡೀತದೆ ಅಂತ ಹೇಳಲಿಕ್ಕೆ ಈ ಒಂದು ಕಂಡೀಷನಲ್ಲನ್ನು ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್ ಒಂದು ಉದಾಹರಣೆ ತೆಗೆದುಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಅವಳು ಕರೆ ಮಾಡುತ್ತಾಳೆ. ಶಿ ಕಾಲ್ಸ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅವಳು ಕರೆ ಮಾಡಿದರೆ, ಇಫ್ ಶಿ ಕಾಲ್ಸ್. ಶಿ ಕಾಲ್ಸ್ನ ಮೊದಲು ಇಫ್ ಹಾಕುವಂಥದ್ದು ಅಷ್ಟೇ. ಹಾಕಿದಾಗ ಇಫ್ ಶಿ ಕಾಲ್ಸ್ ಅಂತ ಆಗ್ತದೆ. ಅಂದರೆ ಅವಳು ಕರೆ ಮಾಡುತ್ತಾಳೆ ಅಂತಾದರೆ, ಅವಳು ಕರೆ ಮಾಡಿದರೆ. ನಾನು ಉತ್ತರಿಸುತ್ತೇನೆ. ಐ ವಿಲ್ ಆನ್ಸರ್. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಐ ವಿಲ್ ಆನ್ಸರ್, ನಾನು ಉತ್ತರಿಸುತ್ತೇನೆ. ಸರಿನಾ? ಇದು ಷರತ್ತು, ಕಂಡೀಷನ್, ಇದು ಪರಿಣಾಮ. ಈಗ ಇವೆರಡನ್ನು ಸೇರಿಸುವಂಥದ್ದು ಈ ರೀತಿ. ಅವಳು ಕರೆ ಮಾಡಿದರೆ ನಾನು ಉತ್ತರಿಸುತ್ತೇನೆ. ಇಫ್ ಶಿ ಕಾಲ್ಸ್, ಐ ವಿಲ್ ಆನ್ಸರ್. ಸರಿನಾ? ಈಗ ಅವಳು ಕರೆ ಮಾಡಿದರೆ ನಾನು ಉತ್ತರಿಸುತ್ತೇನೆ. ಇಫ್ ಶಿ ಕಾಲ್ಸ್, ಐ ವಿಲ್ ಆನ್ಸರ್. ಇದೇ ವಾಕ್ಯವನ್ನು
ಐ ವಿಲ್ ಆನ್ಸರ್ ಇಫ್ ಶಿ ಕಾಲ್ಸ್ ಅಂತ ಕೂಡ ಹೇಳಬಹುದು. ಅಂದರೆ ಇದನ್ನು ಮೊದಲು ಹಾಕಿ ಇದನ್ನು ನಂತರ ಹಾಕಬಹುದು. ಸರಿನಾ? ನೆಕ್ಸ್ಟ್, ಇಫ್ ಬದಲು ವೆನ್ ಕೂಡ ಹಾಕಬಹುದು. ಹಾಕಿದರೆ ವೆನ್ ಶಿ ಕಾಲ್ಸ್ ಐ ವಿಲ್ ಆನ್ಸರ್ ಅಂತ ಆಗ್ತದೆ. ಅಂದರೆ ಅವಳು ಕರೆ ಮಾಡಿದಾಗ ನಾನು ಉತ್ತರಿಸುತ್ತೇನೆ ಅಂತ. ಮಾಡಿದರೆ, ಮಾಡಿದಾಗ. ಅವಳು ಕರೆ ಮಾಡಿದಾಗ ನಾನು ಉತ್ತರಿಸುತ್ತೇನೆ. ಐ ವಿಲ್ ಆನ್ಸರ್ ವೆನ್ ಶಿ ಕಾಲ್ಸ್. ಅಂದರೆ ಈ ವಾಕ್ಯವನ್ನು ಮೊದಲು ಹಾಕಿದ್ದೇವೆ, ಈ ವಾಕ್ಯವನ್ನು ನಂತರ ಹಾಕಿದ್ದೇವೆ ಅಷ್ಟೇ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸಬಹುದು. ಆಯ್ತಾ? ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ನೀನು ಕಷ್ಟಪಟ್ಟು ಓದಿದರೆ, ಇಫ್ ಯು ಸ್ಟಡಿ ಹಾರ್ಡ್. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತೀಯ. ಯು ವಿಲ್ ಪಾಸ್ ದ ಟೆಸ್ಟ್. ಯು ಅಂದರೆ ನೀನು, ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತೀಯ. ನೀನು ಆತುರ ಪಡದಿದ್ದರೆ, ಇಫ್ ಯು ಡೋಂಟ್ ಹರಿ, ತಡವಾಗುತ್ತದೆ. ಯು ವಿಲ್ ಬಿ ಲೇಟ್ ಅಂದರೆ ನೀನು ತಡವಾಗುತ್ತಿ ಅಂತ. ಆಯಿತಾ? ನೀನು ಆತುರ ಪಡದಿದ್ದರೆ ನೀನು ತಡವಾಗುತ್ತಿ ಅಂತ ಹೇಳುವಂಥದ್ದು. ಆದರೆ ನೀನು ತಡವಾಗುತ್ತಿ ಅಂತ ಹೇಳುವುದಿಲ್ಲ. ನಾವು ಈ ರೀತಿ ಹೇಳ್ತೇವೆ ಅಲ್ವಾ? ನೀನು ಆತುರ ಪಡದಿದ್ದರೆ ತಡವಾಗುತ್ತದೆ ಅಂತ ಹೇಳ್ತೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಇಫ್ ಯು ಡೋಂಟ್ ಹರಿ ಯು ವಿಲ್ ಬಿ ಲೇಟ್ ಅಂತ ಹೇಳ್ತೇವೆ. ಯು ವಿಲ್ ಬಿ ಲೇಟ್. ಆಯಿತಾ? ನೀವು ಚೆನ್ನಾಗಿ ಕೇಳಿದರೆ, ಇಫ್ ಯು ಆಸ್ಕ್ ನೈಸ್ಲಿ, ಅವನು ನಿಮಗೆ ಸಹಾಯ ಮಾಡುತ್ತಾನೆ. ಹಿ ವಿಲ್ ಹೆಲ್ಪ್ ಯು. ನಾವು ಬೇಗ ಹೊರಟರೆ, ಇಫ್ ವಿ ಲೀವ್ ಅರ್ಲಿ, ನಾವು ರೈಲು ಹಿಡಿಯುತ್ತೇವೆ. ವಿ ವಿಲ್ ಕ್ಯಾಚ್ ದ ಟ್ರೈನ್. ವಿ ಪದಕ್ಕೆ ಇರುವಂತಹ ನಾವು ಇಲ್ಲಿ ಪುನಃ ಇಲ್ಲ, ಆದರೆ ಇಂಗ್ಲೀಷ್ನಲ್ಲಿ ಇಲ್ಲಿ ಪುನಃ ವಿ ಅನ್ನು ಬಳಸಬೇಕು. ಆಯಿತಾ? ಅವರು ಗೆದ್ದರೆ, ಇಫ್ ದೇ ವಿನ್, ಅವರು ಆಚರಿಸುತ್ತಾರೆ. ದೇ ವಿಲ್ ಸೆಲೆಬ್ರೇಟ್. ಅವನು ಅಧಿಕ ಸಮಯ ಕೆಲಸ ಮಾಡಿದರೆ, ಇಫ್ ಹಿ ವರ್ಕ್ಸ್ ಓವರ್ ಟೈಮ್, ಅವನು ಹೆಚ್ಚು ಸಂಪಾದಿಸುತ್ತಾನೆ. ಹಿ ವಿಲ್ ಅರ್ನ್ ಮೋರ್. ನೀವು ಬೇಗ ಮಲಗಿದರೆ, ಇಫ್ ಯು ಸ್ಲೀಪ್ ಅರ್ಲಿ, ನಿಮಗೆ ತಾಜಾತನ ಇರುತ್ತದೆ. ಯು ವಿಲ್ ಫೀಲ್ ಫ್ರೆಶ್ ಅಂದರೆ ನಿಮಗೆ ತಾಜಾ ಅನಿಸುತ್ತದೆ ಅಂತ. ನಾವು ಅದನ್ನು ತಿಂದರೆ, ಇಫ್ ವಿ ಈಟ್ ದ್ಯಾಟ್, ನಮಗೆ ಅನಾರೋಗ್ಯ ಅನಿಸುತ್ತದೆ. ವಿ ವಿಲ್ ಫೀಲ್ ಸಿಕ್. ಆಯಿತಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಸರಿನಾ? ಈಗ ನೀವಾಗಿಯೇ ಒಂದಷ್ಟು ವಾಕ್ಯಗಳನ್ನು ರಚಿಸಿ ಅವುಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಆಯಿತಾ? ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.